ಸಿಂಹರಾಶಿ, ಬೇರೆಯವರ ಮನಸ್ಸನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಅದು ಪೋಷಕರಾಗಿರಲಿ, ಮಕ್ಕಳಾಗಿರಲಿ, ಸ್ನೇಹಿತರಾಗಿರಲಿ, ಅಥವಾ ಬಂಧುಗಳೇ ಆಗಿರಲಿ, ಅಥವಾ ಬೇರೆ ಯಾರು ಬೇಕಾದರೂ ಆಗಿರಲಿ, ಅವ್ರಿಗೂ ಕೂಡ ಒಂದು ಮನಸ್ಸಿದೆ, ನನ್ನ ಆಲೋಚನೆ ಹಾಗೆ ಅವರು ಕೂಡ ಆಲೋಚನೆಯನ್ನು ಮಾಡ್ತಾರೆ ಅನ್ನುವಂತಹ ಒಂದು ಬೇರೆಯವರಿಗೆ ಕೊಡಬೇಕಾದಂತಹ ಸ್ಥಾನ ಮಾನಗಳು ನಿಮ್ಮಿಂದ ಕೊಡಲಿ ಅಂತಕ್ಕಂಥದ್ದು. ಜನ ನಿಮ್ಮಿಂದ ಸಲಹೆಗಳನ್ನು ಅಪೇಕ್ಷೆ ಮಾಡಬಹುದು. ಸರಿಯಾದಂತಹ ಸಲಹೆಗಳನ್ನು ಕೊಡಿ, ಇಲ್ಲ ಅಂತಾದರೆ ಸುಮ್ಮನೆ ಇರತಕ್ಕಂಥದ್ದು ಬಹಳ ಒಳ್ಳೆಯದು. ಜನವನ್ನು, ಸಮಾಜವನ್ನು ದಾರಿ ತಪ್ಪಿಸ್ತಕ್ಕಂತಹ ಕೆಲಸಗಳು ಬೇಡ ಅನ್ನುವಂತಹ ಅರ್ಥ. ನಿಮ್ಮ ಸ್ನೇಹಿತರನ್ನು, ಆತ್ಮೀಯರನ್ನು, ಯಾರು ನಿಮ್ಮನ್ನು ಆಶ್ರಯ ಮಾಡಬೇಕು ಅಂತ ಹೇಳಿ ಬರ್ತಾರೋ ಅಂಥವರನ್ನು ವಿಶೇಷವಾಗಿ ಗೌರವಿಸ್ತಕ್ಕಂಥದ್ದು, ಅವರಿಗೆ ಒಂದು ಸ್ಥಾನವನ್ನು ಕೊಟ್ಟು ಅವ್ರನ್ನ ನೋಡ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ನಿಮ್ಮ ಸರಿಯಾದಂತಹ ನಿರ್ಧಾರ ಏನಿದೆ ಅದು ಬೇರೆಯವರಿಗೆ ದಾರಿದೀಪವಾಗ್ತಕ್ಕಂಥದ್ದು. ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನದಿಂದ ಹಲವಾರು ಜನಕ್ಕೆ ಅನುಕೂಲವಾಗ್ತಕ್ಕಂಥದ್ದಿದೆ. ಅಹಂಭಾವ ಕಡಿಮೆ ಇದ್ದರೆ ಬಹಳ ಒಳ್ಳೆಯದು. ಈಗೋ, ನಾನು ಅಥವಾ ನಾನೇ ಅನ್ನುವಂತಹ ಭಾವನೆಯನ್ನು ಕಡಿಮೆ ಮಾಡಿಕೊಂಡ್ಬಿಟ್ರೆ ನಿಮಗೂ ಕ್ಷೇಮ, ಬೇರೆಯವರಿಗೂ ಕೂಡ ಅದು ಒಳಿತಾಗುವಂಥದ್ದು. ಕುಟುಂಬದವರು ನಿಮ್ಮನ್ನು ಬಹಳ ಇಷ್ಟಪಡ್ತಾರೆ, ಆದರೆ ನೀವು ಅದನ್ನು ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ಅವರು ಯಾವ ಲೆಕ್ಕಕ್ಕೂ ಇಲ್ಲ ಅನ್ನುವ ರೀತಿಯಲ್ಲಿ ನಿಮ್ಮ ನಡೆ, ನುಡಿ ಎಲ್ಲವೂ ಕೂಡ ಇರುವಂಥದ್ದು. ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಜವಾಬ್ದಾರಿಗಳೇನಿದೆ ಆಯಾ ಕ್ಷೇತ್ರಕ್ಕನುಗುಣವಾಗಿ ಅದನ್ನು ಬಹಳ ಶಿಸ್ತುಬದ್ಧವಾಗಿ ಪಾಲಿಸಬೇಕು. ಇಲ್ಲದೇ ಇದ್ದರೆ ಅವಮಾನವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೃದ್ರೋಗಿಗಳು ತುಂಬ ಎಚ್ಚರಿಕೆಯಿಂದ ಇರಬೇಕಾದಂತಹ ದಿವಸವಾಗುತ್ತೆ. ತುಂಬ ವಿಶ್ರಾಂತಿ ಬೇಕು ಅಂತ ಹೇಳಿ ಅನ್ನಿಸಬಹುದು, ಆದರೆ ನೀವು ಮಾತ್ರ ಯಾವುದೋ ಆಲೋಚನೆಗಳಲ್ಲೋ ಯಾವುದೋ ಕೆಲಸದಲ್ಲೋ ತಲ್ಲೀನರಾಗಿರ್ತೀರಿ. ಅದು ನಿಮ್ಮ ಆರೋಗ್ಯಕ್ಕೆ ಹೊಡೆತವನ್ನು ಕೊಡ್ತಕ್ಕಂಥದ್ದು. ಹೊಸ ಕೆಲಸದ ಬಗ್ಗೆ ಮನಸ್ಸಿರುತ್ತೆ, ಆದರೆ ಧೈರ್ಯ ಮಾತ್ರ ಕಡಿಮೆ. ಈ ಕೆಲಸ ನನ್ನಿಂದ ಆಗುತ್ತೋ ಇಲ್ವೋ ಅನ್ನುವಂತಹ ಅಧೈರ್ಯ ನಿಮ್ಮನ್ನು ಹಿನ್ನಡೆಗೆ ಕಾರಣವನ್ನಾಗಿ ಮಾಡುವಂಥದ್ದು. ಸಂಬಂಧಿಕರ ಮಾತು ನಿಮಗೇನೋ ಒಂದಷ್ಟು ಸಮಾಧಾನ ನೀಡಬಹುದು. ಪರವಾಗಿಲ್ಲ, ನೀನು ಆ ಕೆಲಸವನ್ನು ಮಾಡುವಂತಕ್ಕಂತಹ ಪ್ರೋತ್ಸಾಹ ಅಥವಾ ಬೆಂಬಲ ನಿಮ್ಮನ್ನು ಹುರಿದುಂಬಿಸ್ತಕ್ಕಂತಹ ಕೆಲಸ ಸಂಬಂಧಿಕರಿಂದ ಆಗತ್ತೆ. ಅದರಿಂದ ಒಂದಷ್ಟು ಸಮಾಧಾನ ಸಿಕ್ಕುವಂಥದ್ದು. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭ, ಆದರೆ ಜೊತೆಯಲ್ಲಿರ್ತಕ್ಕಂಥವ್ರದ್ದೇ ಏನೋ ಕಿರಿಕಿರಿ ಆಗ್ತಕ್ಕಂಥದ್ದು. ಅದು ಮನಸ್ಸಿಗೆ ಅಸಮಾಧಾನ, ಶೀತಲ ಸಮರ ನಡೀತಕ್ಕಂತಹ ಸಾಧ್ಯತೆ. ಯಾರು ನಿಮಗೆ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡ್ತಾರೋ, ನಿಮಗೆ ವಿರುದ್ಧವಾಗಿ ನಡ್ಕೊಳ್ತಾರೋ ಅವರನ್ನು ನೇರವಾಗಿ ಎದುರಿಸ್ತಕ್ಕಂತಹ ಕೆಲಸಗಳಾಗೋದಿಲ್ಲ. ಹಿಂದಿನಿಂದ ಏನೋ ಮಾತಾಡುವಂಥದ್ದು, ಆ ರೀತಿಯಲ್ಲಿ ಶೀತಲವಾದಂತಹ ಸಮರ ನಡೆಯುತ್ತೆ. ವೈಯಕ್ತಿಕವಾದಂತಹ ಸಂಬಂಧಗಳಲ್ಲಿ ಸಂತೋಷ ಇರುತ್ತೆ. ಮನೆಯಲ್ಲಿ ಸಾಂಸಾರಿಕವಾಗಿ ಇವೆಲ್ಲವೂ ಕೂಡ ಸಂತೋಷವನ್ನು ಕೊಡ್ತಕ್ಕಂಥದ್ದು. ಸಮಾಜ ಮೆಚ್ಚತಕ್ಕಂತಹ ಕೆಲಸದಲ್ಲಿ ಭಾಗಿಗಳಾಗ್ತೀರಿ. ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗುತ್ತೆ. ಇದರಿಂದ ನಿಮ್ಮ ಗೌರವವೂ ಕೂಡ ಹೆಚ್ಚಾಗುವಂಥದ್ದು. ಹಣಕಾಸಿನ ವಿಚಾರವನ್ನು ತುಂಬ ಗಂಭೀರವಾಗಿ ಪರಿಗಣಿಸ್ತೀರಿ. ದುಡ್ಡು ಕಾಸಿನ ವಿಚಾರ ಬಂತು ಅಂತಂದರೆ ಎಲ್ಲೂ ಕೂಡ ವ್ಯತ್ಯಾಸಗಳಿಗೆ ಅವಕಾಶ ಇಲ್ಲದೇ ಇರುವ ಹಾಗೆ ನಿಮ್ಮ ದಾಖಲಾತಿಗಳು, ಲೆಕ್ಕಪತ್ರಗಳು ಇರುತ್ತೆ ಅಂತ ಅರ್ಥ. ಜವಾಬ್ದಾರಿ ಸ್ಥಾನದಿಂದ ನಿಮಗೆ ಗೌರವ, ಪುರಸ್ಕಾರಗಳು ಸಿಕ್ಕುವಂಥದ್ದು. ನೀವು ಯಾವ ಒಂದು ಸ್ಥಾನದಲ್ಲಿದ್ದೀರಿ ಅದಕ್ಕನುಗುಣವಾಗಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮರ್ಯಾದೆ ಸಿಕ್ಕುವಂಥದ್ದಾಗತ್ತೆ. ಲೇಖಕರಿಗೆ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು, ಅದನ್ನೇ ನಂಬಿ ಜೀವನವನ್ನು, ಅದನ್ನೇ ನಂಬಿ ಒಂದು ತಮ್ಮ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಷ್ಟವಾದೀತು. ಮನ್ಯು ಸೂಕ್ತ ಮಂತ್ರಗಳನ್ನು ಶ್ರವಣ ಮಾಡಿ ಇರತಕ್ಕಂತಹ ಆಂತರಿಕ ಶತ್ರುಗಳು ದೂರವಾಗಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಮಾನಸಿಕವಾದಂತಹ ಒತ್ತಡ ನಿಮಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಯಾವ ವಿಷಯದಲ್ಲಿ ನೋಡಿದರೂ ಕೂಡ ಏನೋ ಒತ್ತಡ.
ಮನಸ್ಸಿನಲ್ಲಿ ಅದನ್ನು ಯೋಚನೆ ಮಾಡಿ ಮಾಡಿ ಕುಗ್ಗಿ ಹೋಗ್ತಕ್ಕಂಥದ್ದಾಗುತ್ತೆ. ಆ ರೀತಿಯ ಆಲೋಚನೆಗಳಿಗಿಂತ ಮುಕ್ತವಾಗಿ ಅದನ್ನು ಸಂಬಂಧಪಟ್ಟಂಥವರ ಜೊತೆಯಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಆತುರವಾದಂತಹ ನಿರ್ಧಾರಗಳು ನಿಮಗೆ ಹಿನ್ನಡೆಯನ್ನುಂಟು ಮಾಡುತ್ತೆ. ಹಾಗಾಗಿ ಯಾವುದೇ ನಿರ್ಧಾರ ಮಾಡಬೇಕಾದರೂ ಕೂಡ ಬಹಳ ನಿಧಾನವಾಗಿ ಆಲೋಚನೆಯನ್ನು ಮಾಡಿ ಸರಿ ತಪ್ಪುಗಳ ವಿವೇಚನೆಯನ್ನು ಇಟ್ಟುಕೊಂಡು ನೀವು ಆ ತೀರ್ಮಾನಕ್ಕೆ ಬರುವಂಥದ್ದು ಒಳ್ಳೆಯದಾಗಿರುತ್ತೆ. ಬದಲಾಗ್ತಾ ಇರತಕ್ಕಂತಹ ಹವಾಮಾನದಿಂದ ಶೀತ, ಜ್ವರ ಇತ್ಯಾದಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಆರೋಗ್ಯದ ದೃಷ್ಟಿಯಿಂದ ಕಾಡುವಂಥದ್ದು. ಅದನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಯಾವುದೇ ಹೊಸ ಕೆಲಸಗಳ ಆರಂಭ ಬೇಡ. ಆ ಕೆಲಸಗಳಿಂದ ಏನು ಪ್ರಯೋಜನ ಅಥವಾ ಯಾವ ರೀತಿಯಲ್ಲಿ ತೊಂದರೆ, ಸಮಸ್ಯೆ ಅನ್ನುವಂಥದ್ದನ್ನು ಮೊದಲು ಆಲೋಚನೆಯನ್ನು ಮಾಡಬೇಕಾಗತ್ತೆ. ನಿಮ್ಮ ಕಾಲಿಗೆ ತೊಂದರೆಯಾಗ್ತಕ್ಕಂಥದ್ದು, ಕಾಲಿಗೆ ಪೆಟ್ಟಾಗ್ತಕ್ಕಂತಹ ಸಾಧ್ಯತೆಗಳು ಸೂಚನೆ ಇದೆ. ಸರಿಯಾಗಿ ಎಚ್ಚರಿಕೆಯಿಂದ ಇದ್ದರೆ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶಗಳು. ಹಣದ ಕೊರತೆಯಿಂದ ಕೋಪ ಬರ್ತಕ್ಕಂತಹದ್ದು, ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದಕ್ಕೆ ಕಷ್ಟವಾಗುವಂಥದ್ದಾಗುತ್ತೆ. ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.